ಯಾರು ಅಂತ ಆಶ್ಚರ್ಯ ಆಗ್ತಿರ್ಬೇಕಲ್ವಾ ನಿಂಗೆ? ಇವರು ನನ್ನ ಗಂಡ ಅಗಸ್ತ್ಯ ಸರ್. ನೋಡು, ಈ ಜಾಗನ ಸರಿಯಾಗಿ ನೋಡು. ನಿನಗೆ ಈ ಜಾಗ ನೆನಪಿದ್ಯಾ? ಸರಿಯಾಗಿ ನೋಡು, ನೆನಪಿರ್ಬೇಕಲ್ವಾ? ಕಾವೇರಿ, ನಾವ್ಯಾವತ್ತು ಈ ಜಾಗಕ್ಕೆ ಬಂದಿದ್ದೀವಿ ನನಗೆ ಏನೋ ನೆನಪಾಗ್ತಾ ಇಲ್ಲ. ನನಗೇನೋ ಇಲ್ಲಿಗೆ ಫಸ್ಟ್ ಟೈಮ್ ಬಂದಿದ್ದೀವಿ ಅಂತ ಅನ್ನಿಸ್ತಿದೆ. ಸರಿ, ನಾವ್ಯಾಕೆ ಇಲ್ಲಿಗೆ ಬಂದಿದ್ದೀವಿ? ಇವತ್ತೇನಾದರೂ ಸ್ಪೆಷಲ್ ಡೇನಾ? ಅಬ್ಬಬ್ಬಬ್ಬಬ್ಬಬ್ಬ, ಎಂಥ ಪ್ರತಿಭೆ, ಎಂಥ ಕಲೆ! ನಿಂಗೆ ಒಳ್ಳೆ ನಟ ಅನ್ನೋ ಪ್ರಶಸ್ತಿ ಕೊಡಬೇಕು. ನಿನ್ನ ಇಲ್ಲಿ ಯಾರು ಕಳಿಸ್ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ, ಆದರೆ ಚೆನ್ನಾಗಿ ನಟನೆ ಮಾಡೋದು ಮಾತ್ರ ಹೇಳ್ಕೊಟ್ಟಿದ್ದಾರೆ ಅಲ್ವಾ ಸರ್? ನಾನ್ಯಾಕೆ ನಟನೆ ಮಾಡಲಿ? ಹಾಗೆ ನೋಡೋಕೆ ಹೋದ್ರೆ ನೀನು ನಟನೆ ಮಾಡಿದ್ದು ಇಷ್ಟು ದಿನ ದುರ್ಗಿ ಅಂತ ಹೇಳ್ಕೊಂಡು. ಪರವಾಗಿಲ್ಲ ಕಣಯ್ಯ, ಚೆನ್ನಾಗಿ ಮಾತಾಡ್ತೀಯ. ಇಲ್ಲಿಗೆ ನಾನು ಕರ್ಕೊಂಡು ಬಂದ್ಮೇಲಾದರೂ ನಿನಗೆ ಪಾಪ ಪ್ರಜ್ಞೆ ಕಾಡಿ ಸತ್ಯ ಹೇಳ್ತೀಯ ಅನ್ಕೊಂಡೆ. ಯಾವ ಪ್ರಯೋಜನನೂ ಇಲ್ಲ. ಯಾವ ಕಳ್ಳ ತಾನೆ ನಾನು ಕಳ್ಳ ಅಂತ ಒಪ್ಕೋತಾನೆ ಹೇಳಿ? ಅಲ್ಲ ಕಾವೇರಿ, ಏನು ಮಾತಾಡ್ತಿದ್ಯಾ ನೀನು? ಕಳ್ಳ ಒಪ್ಕೋಬೇಕು ಅವಕಾಶ ನನಗೇನು ಅರ್ಥ ಆಗ್ತಿಲ್ಲ. ಸಾಕು ಸಾಕು, ಎಷ್ಟು ಅಂತ ನಾಟಕ ಮಾಡ್ತೀಯ? ನಿನ್ನ ಬಂಡವಾಳ ಎಲ್ಲ ಬಯಲಾಗಿದೆ. ನಿನ್ನ ಮುಖವಾಡ ಕಳ್ಚಿ ಅಸ್ಲಿ ಮುಖನ ಎಲ್ರಿಗೂ ತೋರ್ಸೋ ಸಮಯ ಬಂದಿದೆ. ಯಾಕೆ ಸುಮ್ಮನಾಗ್ಬಿಟ್ಟೆ? ಏನು ಮಾತಾಡೋದು ಅಂತ ಗೊತ್ತಾಗ್ತಿಲ್ವಾ? ಅಥವಾ ಇವ್ರಿಗೆಲ್ಲ ಹೇಗೆ ಸತ್ಯ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿದ್ಯಾ? ನಿಜವಾದ ಭಯ ಈಗ ನಿನ್ ಕಣ್ಣಲ್ಲಿ ಕಾಣಿಸ್ತಾ ಇದೆ. ಗೌರಿ, ಇದ್ರಲ್ಲಿ ಏನೈತ್ ನೋಡವ? ಹಾತೆ ಪಂಕು, ನಿಮ್ಮ ಮಾವನ ಮನೆಯಿಂದ ಏನೋ ಬಂದಿರ್ಬೇಕು ಕಣೆ. ಶಂಕರಣ್ಣ, ನಮ್ಮ ಮೊದ್ಲೇ ಹೇಳಿಲ್ವಾ ಅದ್ ನಂಗೆ ಅಂತ? ಹುಸಿ ಇರು, ಅತ್ತಾಗ ನೋಡಗಂಟ. ಖಾಲಿ ಫೋಟೋ ಫ್ರೇಮ್ ಬೇರೆ ಕಳ್ಸಿದಾರೆ. ಗೌರಿ, ಆ ಪಟ್ಟದ ಕೆಳಗೊಂದು ಕಾಗದ ಇರೋಂಗೈತ್ ನೋಡು. ಯಾರೋ ನಂಗೆ ಅಂತವ ಅರ್ಶಿನ ಕುಂಕುಮ ಸೀರೆ ಕೊಟ್ಟು ಕಾಗದ ಬೇರೆ ಕೊಟ್ಟವ್ರೆ. ಪಂಕು, ಲವ್ ಲೆಟರ್ಸ್ ಇರ್ಬೇಕು. ಸಂಕ್ರಣ್ಣ, ನೋಲ್ದೆ ಸಾಕು. ಗೌರಿ, ಅದೇನಂತ ಓದವ? ಏ ಶಿವರುದ್ರ, ನಿನ್ನ ಅಂತ್ಯ ನನ್ನಿಂದಾನೇ ಕಣು. ಈಟೊತ್ತಿಗೆ ಆ ನನ್ನ ಶತ್ರು ಶಿವರುದ್ರಪ್ಪನ ಮನೆಯಾಗೆ ಬೆಂಕಿ ದಗದಗ ಅಂತ ಹತ್ಕೊಂಡು ಉರಿತಾ ಇರ್ತದೆ. ನಾನು ಬಂದಾಗಿದೆ,
ಇನ್ನೂ ನಿನಗೆ ಉಳಿಗಾಲ ಇಲ್ಲ. ನಿನ್ ಸಾವು ನನ್ನಿಂದಾನೆ ಅಂತ ಅದ್ಯಾವ್ರು ಬರ್ದಾಗೈತೆ. ಎಲ್ರು ಸಂಕ್ರಾಂತಿಗೆ ಹಸು ದನನ ಬೆಂಕಿ ಕಿಚ್ಚಾಯಿಸಿದ್ರೆ ಆ ಶಿವರುದ್ರಪ್ಪ ನನ್ನ ಸೇಡಿನ ಕಿಡೀಲಿ ಉರಿದು ಭಸ್ಮಾಗ ಮಾಡಿ ಇಲ್ಲಿ ಗಂಟ ನೀನು ಆಡಿದ್ದೆ ಆಟ, ಮಾಡಿದ್ದೆ ಸರಿ ಅನ್ಕೊಂಡು ಓಡಾಡ್ತಿದ್ದೆ ಅಲ್ವೇ? ಇನ್ನೂ ಅದಕ್ಕೆಲ್ಲ ಕೊನೆ ಆಡೇ ಆಡ್ತೀನಿ. ನಾನು ಕಳಿಸಿದ್ದೀನಲ್ಲ, ಆ ಸೀರೆ ಉಟ್ಕೊಂಡು ಬಳೆ ತೊಟ್ಕೊಂಡು ಅರ್ಶಿನ ಕುಂಕುಮ ಹಚ್ಕೋ. ಹಾಗೆ ಅಲ್ಲಿ ಖಾಲಿ ಫೋಟೋ ಫ್ರೇಮ್ ಇದೆಯಲ್ಲ, ಅದನ್ನು ಜೋಪಾನವಾಗಿ ಇಟ್ಟಿರು. ನಾನು ಕೊಂದಾದ್ಮೇಲೆ ನಿನ್ನ ಫೋಟೋ ಅದರಲ್ಲಿ ಹಾಕಿ ಇಡೋಕೆ ಬೇಕಾಗುತ್ತೆ. ನಾನು ಬರೋವರೆಗೂ ಬದುಕಿರು. ಆಮೇಲೆ ನಿನ್ನ ಸಾವು ತಡೆಯೋದಕ್ಕೆ ಆ ಭಗವಂತನಿಂದಲೂ ಸಾಧ್ಯ ಇಲ್ಲ. ಇಂತಿ ನಿನ್ನ ಪಾಲಿನ ಯಮ. ಯಾರ ಶಕ್ತಿ ಪ್ರದರ್ಶನದಿಂದ ದೇವತೆಗಳ ಹಿರಿಮೆಯನ್ನು ಎತ್ತಿ ಹಿಡಿಯುತ್ತೀರಿ? ದೇವೇಂದ್ರ, ಇಂದ್ರ ನಮಗೆಲ್ಲ ನಾಯಕ. ಅವನು ಈ ಕಾರ್ಯದಲ್ಲಿ ಸೋತರೆ ಎಲ್ಲ ಭ್ರಮೆ ಎಂದು ಒಪ್ಪಿಕೊಳ್ಳುತ್ತೇವೆ ಮಾತೆ. ಅಯ್ಯೋ, ನೀವೆಲ್ಲ ಪ್ರಯತ್ನಿಸಿದಿರ, ಮತ್ತೆ ನಾನೇಕೆ? ನಾವು ಸ್ವಲ್ಪ ಅತಿಯಾಗಿ ಯೋಚಿಸಿಬಿಟ್ಟೆವು. ಅದನ್ನು ನಾವು ಈಗಲೇ ಒಪ್ಪಿದರೆ ಆಯಿತು ಅಷ್ಟೇ. ಮಾತೆಗೆ ಎಲ್ಲವೂ ಅರ್ಥವಾಗುತ್ತದೆ ಅಲ್ಲವೇ ಮಾತೆ? ಅದು ಹೇಗೆ ಸಾಧ್ಯ ದೇವೇಂದ್ರ? ದೇವತೆಗಳ ಪರವಾಗಿ ನಿಲ್ಲಬೇಕಾದವನು ನೀನೇ ಅಲ್ಲವೇ? ಇಂತಹ ಸಂದರ್ಭ ಬಂದರೆ ಮುಂದೆ ನಿಲ್ಲುವೆ ಎಂದು ಕೊಟ್ಟ ಮಾತು ನೆನಪಿಲ್ಲವೇ? ನಾಯಕನಾದವನು ಕಷ್ಟ ಸುಖ ಎರಡರಲ್ಲೂ ತನ್ನವರನ್ನು ರಕ್ಷಿಸಬೇಕು. ಕಷ್ಟ ಬಂದಾಗ ಪಲಾಯನ ಮಾಡಿ ಓಡುವವನು ನಾಯಕನಲ್ಲ, ಹೇಳಿ. ದೇವೇಂದ್ರ, ಮುಂದೆ ಬಾ. ನೀನು ಅತ್ಯಂತ ಬಲಶಾಲಿ ಅಲ್ಲವೇ? ತ್ರಿಪುರ ದಹನವನ್ನೇ ಮಾಡಿದವನಿಗೆ ಈ ಹುಲ್ಲು ಕಡ್ಡಿ ದೊಡ್ಡದೇ? ಇದನ್ನು ನಾಶ ಮಾಡುವ ಹೊಣೆ ಅಂತಿಮವಾಗಿ ನಿನಗೆ ಸಿಗುತ್ತಿದೆ. ಬಾಯಲ್ಲಿ ಹೇಳಿದ್ದನ್ನು ಕೃತಿಯಲ್ಲಿ ತೋರಿಸಲು ಇದು ಸದಾವಕಾಶ. ಬಾ. ಈ ವಜ್ರಾಯುಧದಿಂದ ಆಗದ ಕೆಲಸವೇ ಇಲ್ಲ. ನೀವೇನು ಹೆದರಬೇಡಿ ದೇವತೆಗಳು. ಈ ಕ್ಷಣವೇ ಈ ಹುಲ್ಲು ಕಡ್ಡಿ ನಾಶವಾಗುತ್ತದೆ, ನೋಡುತ್ತೀರಿ. ಇನ್ಯಾರೇ ಕೂಗಾಡಲಿ,
ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳುಗೆ ನೀ ಅಯ್ಯೋ ನಿನ್ನಲ್ಲೇ ಏನೇ ಹಂಗ್ ಒಗದಾಗ್ತಾ ಇದ್ಯಾ? ಅವ್ರ ದುಡ್ಡು ಅವ್ರಿಷ್ಟ. ರೋಹಿಣಿ ಅಕೌಂಟಿಗಾದ್ರೂ ಬರುತ್ತಾ ಅಥವಾ ನಿಮ್ಮ ಅಣ್ಣನ ಅಕೌಂಟಿಗಾದ್ರೂ ಬರುತ್ತೆ. ನಿಮ್ಗೆ ಯಾಕೆ ಅವ್ರನ್ನ ಯಾಕೆ ಪ್ರಶ್ನೆ ಕೇಳ್ತೀರಾ? ಅಪ್ಪ ಅದಕ್ಕೆ ಹಿಂಗ ಹೊಡಿಯೋದು? ನೋಡೆ ಮೀನ ಒಂದ್ಸರಿ. ಏನೋ ಅಯ್ಯೋ ನೋಡೆ, ತಂಟೆಗೆ ಹಾಕೋ ಸ್ಟಾರ್ ಏನಾದ್ರು ಕಿತ್ಕೊಂಡ್ಬಿಟ್ಟಿರ್ಬೇಕು. ಮಾರಿದ್ರೆ ಒಂದು 1730 ರೂಪಾಯಿ ಆದ್ರೂ ಬರುತ್ತಪ್ಪ. ನೋಡೆ ಏನಿದೆ. ಅಯ್ಯೋ ರೀ, ಅವ್ರ ಜೀವನ ಅವ್ರಿಷ್ಟ. ನಿಮ್ಗೆ ಯಾಕೆ ಅವ್ರೆಲ್ಲ ಹೇಳ್ಬೇಕು? ಅವ್ರೇನಿಗೆ ನಿಮ್ಗೆ ಉತ್ತರ ಕೊಡ್ಬೇಕು? ಅವ್ರನ್ನ ಪ್ರಶ್ನೆ ಕೇಳೋ ಅಧಿಕಾರ ನಿಮ್ಗೇನ್ರಿ ಇದೆ? ಅಧಿಕಾರ ಅಲ್ವೇ, 2 ವೀಲರ್ ಹೂವಮ್ಮ. ಮನೆನೇ ಅಂಧಕಾರದಲ್ಲಿದೆ. ಏನಾದ್ರೂ ಕಿಡಿ ಬಿಟ್ರೆ ಸ್ವಲ್ಪನಾದ್ರೂ ಬೆಳಕು ಬರುತ್ತಾ ಅಂತ ಅಷ್ಟೇ. ಅದು ತಪ್ಪ? ನಾನು ಸರಿ ತಪ್ಪು ಬಗ್ಗೆ ಮಾತಾಡ್ತಿಲ್ಲ ರೀ. ಅವ್ರ ಜೀವನದಲ್ಲಿ ನೀವು ತಲೆ ಹಾಕ್ಬೇಡಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಅಲ್ಲಲೇ, ಆ ಪೌಡ್ರಮ್ಮನ ಅಪ್ಪ ಮನೋಜನ ಅಕೌಂಟ್ ಯಾಕೆ ದುಡ್ಡು ಹಾಕಿದ್ರು? ಆ ಅನುಮಾನ ನನಗೆ ಬರಬಾರ್ದಾ? ಯಾರ ಅಕೌಂಟ್ಗೆ ಹಾಕ್ಬೇಕು ಅನ್ನೋದು ದುಡ್ಡು ಹಾಕೋರಿಷ್ಟ ರೀ. ಇಲ್ಲ, ಅವ್ರ ದುಡ್ಡು ಅವ್ರಿಷ್ಟ. ನೀವೇನಕ್ಕೆ ಅದನ್ನ ಪ್ರಶ್ನೆ ಮಾಡ್ತಿದ್ದೀರಾ? ಓಹೋ, ಅಂದ್ರೆ ಆ ಪೌಡ್ರಮ್ಮ ಬಂದು ಏನೋ ಸ್ನೋ ಹಚ್ಚೋಳೆ ಅಂತ ಆಯ್ತು. ಏನಂತೆ ಪೌಡ್ರಮ್ಮಂದು? ಇವಾಗ ನೀವೆಲ್ಲಿಗೆ ಹೋಗ್ತಿದ್ದೀರಾ? ಲೇ ಪೆಂಗ್ಯ, ನಮ್ಮ ಡುಮ್ಟಕ ಹತ್ರ ನಿಮ್ಮ ಡುಮ್ಟಕ ಅದು ಏನೋ ಕೆಲಸ ಅಂತ ಹಿಡ್ಕೊಂಡಂಗೆ ಪಂಗಡಿಸ್ ಬಂದ್ಬಿಡ್ತೀನಿ. ಅಪ್ಪ ತಂದೆ, ನೀವ್ ಇವಾಗ ಇಷ್ಟೆಲ್ಲ ಮಾತಾಡಿರೋದೇ ಸಾಕು. ಮೊದಲು ನಿಮ್ ಬಾಯಿಗೊಂದು ಪ್ಲಾಸ್ಟರ್ ಹಾಕ್ಬೇಕು. ಈ ಗೋಡೆಗಳಿಗೆ ಪೋಸ್ಟ್ ಅನ್ಸೋದಕ್ಕೆ ಗಮ್ ಯೂಸ್ ಮಾಡ್ತಾರಲ್ಲ, ಅದನ್ನ ತಂದು ಕೊಟ್ಬಿಡ್ಲಾ? ಬಾಯಿಗೆ ಅಡ್ಸ್ಬಿಡ್ತೀಯಾ? ನಿಮ್ಗೆ ಅದೆಲ್ಲ ಸಲ್ಲಲ್ಲ. ಬಾಯಿಗೆ ತೂದಿದಾರನೇ ಹೊಲಿಬೇಕು. ಇವಾಗ ಏನಮ್ಮ ಮ್ಯಾಟ್ರು? ನೋಡ್ರಿ, ನಾವಾಯ್ತು ನಮ್ ಕೆಲ್ಸ ಆಯ್ತು ಅಂತ ನಮ್ ಪಾಡಿಗೆ ನಾವ್ ಇದ್ಬಿಡೋಣ. ಅವ್ರ ಜೀವನಕ್ಕೆ ನಾವ್ ಯಾಕ್ರಿ ತಲೆ ಹಾಕ್ಬೇಕು? ನನಗೆ ಹಂಗೆಲ್ಲ ಇರೋದಕ್ಕೆ ಬರೋದಿಲ್ಲ. ನಾನು ಇರೋದೇ ಹಿಂಗೆ. ಲೇ ಸೂರ್ಯ, ನಿನ್ ಕಣ್ಣೆದ್ರಿಗೆ ಏನಾದ್ರು ತಪ್ಪು ನಡೀತಾ ಇದ್ರೆ ಅದು ನೋಡ್ಕೊಂಡು ಸುಮ್ಮನೆ ಕೂತ್ಕೋಬೇಡ. ಒಂದು 4 ಕೊಟ್ಟಾದ್ರೂ ಪರವಾಗಿಲ್ಲ, ಆ ತಪ್ಪನ್ನು ಸರಿ ಮಾಡು ಅಂತ ನಮ್ಮ ಲಕ್ಷದೇವನಹಳ್ಳಿ ಲಕ್ಕಮ್ಮ ನನಗೆ ಹೇಳ್ಕೊಟ್ಟು ಬೆಳೆಸವ್ರೆ. ನಾವು ಹಂಗೆ ಇದೀವಿ. ಏನ್ ಇವಾಗ? ಮನೆಯವರೆಲ್ಲ ಒಗ್ಗಟ್ಟಾಗಿ ಒಟ್ಟಿಗೆ ಜಗಳ ಆಡ್ದಂಗೆ ಇರ್ಬೇಕು ಅಂತ ಅಜ್ಜಿನೂ ಹೇಳಿದ್ದಾರೆ. ಅದನ್ನ ಫಾಲೋ ಮಾಡಲ್ವಾ ನೀವು? ನಾನು ಇವಾಗ ಏನ್ ಜಗಳ ಆಡದ್ನಾ? ನೀವು ಹೀಗೆ ಮಾತಾಡ್ತಿದ್ರೆ ಖಂಡಿತವಾಗ್ಲೂ ಜಗಳ ಆಗತ್ತೆ. ಲೇ ಮೀನಾ, ಮನೆ ಅಂದಮೇಲೆ ಈ ಥರ ಸಣ್ಣ ಪುಟ್ಟ ಜಗಳಗಳೆಲ್ಲ ಇದ್ದೇ ಇರತ್ತೆ. ಹಂಗೆ ಜಗಳನೇ ಇಲ್ದಿರೋ ಮನೆ ಯಾವುದು ಗೊತ್ತಾ? ಯಾವುದು? ಖಾಲಿ ಮನೆ. ಲೈ, ಒಂದು ಒಟ್ಟು ಕುಟುಂಬ ಅಂದಮೇಲೆ ಇಂಥ ಮಾತುಕತೆ, ದಂತಕತೆ, ಅಂತೆ ಕಂತೆ ಎಲ್ಲ ಸಹಜ ಕಣೆ. ಒಂದು ಕಡೆ ತಪ್ಪು ನಡೀತಾ ಇದೆ ಅಂತ ಗೊತ್ತಾದ್ಮೇಲೆ ನಮ್ಮ ಕೈಯಲ್ಲಿ ಸುಮ್ಮನಿರಕ್ಕೆ ಆಗುವುದಿಲ್ಲ. ನಿಮಗ್ ಬುದ್ಧಿ ಹೇಳ್ಬೇಕು ಅಂತ ನಾನ್ ಬಂದೆ ನೋಡಿ, ನನಗ್ ಬುದ್ಧಿ ಇಲ್ಲ. ಓ, ದೊಡ್ಡ ಸ್ಕೂಲ್ ಟೀಚರ್ ಅವ ನೋಡಿ ಇವಳು. ಹೊಟ್ಟೆಲೆ ಚರ್ಮ ಸುಳ್ದು ಬಿಡ್ತೀಯಾ? ಇನ್ನು ಬೆತ್ತ ಸಿಕ್ಬಿಟ್ರೆ ಕಾಲೇ ಮುರಿದು ಬಿಡ್ತೀಯನೋ. ಅಯ್ಯವ್ವ, ಲೇ ಚೂರು ಅಂತ ಇದೆ. ಸ್ವಲ್ಪ ನೋಡಿ ಅದು ಏನಾಗಿದೆ ಅಂತ. ಪರವಾಗಿಲ್ವೇ? ನಗು ಬರ್ತಾ ಇದೆ. ನಾನೇ ನಗ್ತಿಲ್ಲ. ನಗಿಲ್ವಾ? ಮತ್ತೆ ಆ ತುಟಿ ಕೊನೆಯಲ್ಲಿ ಏನೋ ಕಾಣ್ತಿದೆ. ಏನದು? ಇರು, ನಾನು ನೋಡ್ತೀನಿ. ಬೇಕಾಗಿಲ್ಲ. ನೋಡು ಮೀನಾ, ನಮ್ಮ ಜೀವನದಲ್ಲಿ ನಮಗೆ ಏನು ಮಾಡಬೇಕು ಅನ್ಸಿದ್ರು ಅದನ್ನು ಮಾಡ್ಬಿಡ್ಬೇಕು. ನಮ್ಮ ಭಾವನೆಗಳನ್ನ ಹಾಗೆ ಕಟ್ಟಾಕಬಾರ್ದು. ನಿನಗೇನಾದ್ರು ನಗಬೇಕು ಅನ್ಸಿದ್ರೆ ಬಾಯಿ ತುಂಬ ಮುನಸು ತುಂಬ ನಕ್ಬಿಡು. ಯಾರು ತಡೀತಾರೆ? ಅರೆ ನಾನು ಹೋಯ್ತೀನಿ, ಉರು ಹಚ್ಕೋ. ಹಂಗೆ ಬಾನೆಟ್ ಮೇಲೆ 2 ಬಟ್ಟೆ ಇದೆಯಲ್ಲ, ಚೆನ್ನಾಗಿ ಹಿಂಡಾಕ್ಬಿಟ್ಟು ಒಣಗಾಕ್ಬಿಡು, ಆಯ್ತಾ? ಭೂಮಿ, ಪೊಂಗಲ್ ಎಲ್ಲ ರೆಡಿ ಮಾಡಿದ್ದಾಯ್ತಮ್ಮ? ಅತ್ತೆ, ನಾನು ಅಂಜನಾ ಅವರಿಬ್ರು ಪೊಂಗಲ್ ರೆಡಿ ಮಾಡಿದ್ದೀವಿ. ಜಾಣೆ. ಅಮ್ಮ, ಹಾಗಿದ್ರೆ ಪೊಂಗಲ್ನ ನೈವೇದ್ಯ ಕಿಡಿಸ್ಲಾ? ಆಯ್ತು. ಪಲ್ಲವಿ ಎಲ್ಲ ಹೋದ್ಲು? ಪಲ್ಲವಿ, ಭೂಮಿ ಪೂಜೆಗೆ ರೆಡಿ ಮಾಡ್ಕೋಬೇಕು. ಬಾಯ್ ಸರ್, ನಿಂಬ. ಪ್ರತಿ ವರ್ಷದ ಥರ ಈ ವರ್ಷವೂ ನೀವು ನಮ್ಮ ಮನೆಗೆ ಆತಿಥ್ಯ ಸ್ವೀಕರಿಸಕ್ಕೆ ಬಂದಿರೋದು ತುಂಬ ಸಂತೋಷದ ವಿಷಯ. ಒಬ್ರಿಗೆ ಮಾಡಿದ ಸಹಾಯ
ಪುಣ್ಯದ ರೂಪದಲ್ಲಿ ನಮ್ಮನ್ನ ಬಂದು ಸೇರತ್ತೆ ಅಂತಾರೆ. ನಮ್ಮ ಮನೆ 2 ಅಮೂಲ್ಯ ಜೀವಗಳು ಕಳೆದು ಹೋದ್ವೆ. ನಿಮ್ಮ ಆಶೀರ್ವಾದದಿಂದಾದರೂ ನಾವು ಕಳ್ಕೊಂಡಿರೋದು ನಮಗೆ ಸಿಗಲಿ. ಏನ್ ಕಳ್ಕೊಂಡಿದ್ದೀರಮ್ಮ? ಈ ಮನೆ ದೇವತೆಯರನ್ನ, ನನ್ನ ಸೊಸೆ ಮತ್ತೆ ನನ್ನ ಮೊಮ್ಮಗಳು ಮನಸ್ವಿನಿ. ಹೊಟ್ಟೆ ತುಂಬ ಊಟ ಮಾಡಿ ಮನಸಾರೆ ನಮ್ಮ ಮನೆಯವ್ರನ್ನ ಹರಿಸ್ ಹೋಗಿ. ಈ ಪೊಂಗಲ್ ಪರೀಕ್ಷೆ ರಿಸಲ್ಟ್ ಟೈಮು. ಸಿಹಿ ಪೊಂಗಲ್ ಯಾರು ಮಾಡಿದ್ರು, ಖಾರ ಪೊಂಗಲ್ ಯಾರು ಮಾಡಿದ್ರು ಅಂತ ನಾನು ಈಗಲೇ ಕೇಳಲ್ಲ. ನಾನು ತಿಂದು ಚೆನ್ನಾಗಿದೆ ಅಂತ ಹೇಳಿದ ಮೇಲೆ ಅದನ್ನು ಯಾರು ಮಾಡಿದ್ದು ಅಂತ ಹೇಳಿ. ಯಾಕಂದರೆ ಯಾರಿಗೂ ನಾನು ಪಾರ್ಶಾಲಿಟಿ ಮಾಡ್ತಿದ್ದೀನಿ ಅಂತ ಅನ್ನಿಸ್ಬಾರ್ದು. ಅಮ್ಮ, ಈ ಸಿಹಿ ಪೊಂಗಲ್ ಖಾರ ಪೊಂಗಲ್ ಈ ಎರಡರಲ್ಲಿ ಯಾವ್ದು ಮೊದಲು ಕೊಡ್ಲಿ? ಖಾರ ಪೊಂಗಲ್ ಕೊಡು. ಹಾ. ಕೊನೆಗೂ ದೂರ್ತನ ಅಂತ್ಯವಾಯಿತು. ನನ್ನ ಮಕ್ಕಳು ಮಹಾ ಮಾಯಾವಿಯನ್ನೇ ಸೋಲಿಸಿಬಿಟ್ಟರು. ಈಗ ನಿನಗೆ ಸಮಾಧಾನವಾಯಿತೇ ದೇವಿ? ಅವರ ಪರಾಕ್ರಮವನ್ನು ನೋಡಿ ಬಹಳ ಸಂತೋಷವಾಯಿತು ಸ್ವಾಮಿ. ಎಲ್ಲಿ ಏನಾಗಿ ಬಿಡುತ್ತದೋ ಎನ್ನುವ ಸಣ್ಣ ಅಂಜಿಕೆ ಇತ್ತು. ಆದರೆ ಈಗ ಅವೆಲ್ಲವೂ ದೂರವಾಗಿ ಮನಸ್ಸು ಪ್ರಶಾಂತವಾಯಿತು. ಸತ್ಯ, ನ್ಯಾಯ, ಧರ್ಮ ಎನ್ನುವುದು ಎಂದಿಗೂ ಸೋಲುವುದಿಲ್ಲ ಎಂದು ನಾನು ನಿನಗೆ ಮೊದಲೇ ಹೇಳಿರಲಿಲ್ಲವೇ ದೇವಿ? ಒಳ್ಳೆಯವರಿಗೆ ಕಷ್ಟಗಳು ಎದುರಾಗುವುದು ಸಹಜ ದೇವಿ. ಆದರೆ ಅವರು ಸಂಚಯಿಸಿದ ಪುಣ್ಯಗಳು ಅವರಿಗೆ ರಕ್ಷಣಾ ಕವಚವಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ. ಇದಕ್ಕೆ ರೇಣುಕೆ ಹಾಗೂ ಯಲ್ಲಮ್ಮರ ಜೀವನವೇ ಪ್ರತ್ಯಕ್ಷ ನಿದರ್ಶನ. ಇನ್ನಾದರೂ ಅವರ ಬಾಳು ಹಸನಾಗಿದ್ದರೆ ನನಗಷ್ಟೇ ಸಾಕು ಸ್ವಾಮಿ. ದೇವಿ, ರೇಣುಕೆ ಹಾಗೂ ಯಲ್ಲಮ್ಮರು ಭುವಿಯಲ್ಲಿ ಅವತರಿಸಿದ ದೈವ ಸ್ವರೂಪರು. ಏನೇ ಕಷ್ಟಗಳು ಎದುರಾದರೂ ಅವರ ರಕ್ಷಣೆ ಅವರಿಗೆ ಕಷ್ಟವಾಗುವುದಿಲ್ಲ. ದಿನ ಕಳೆದಂತೆ ಅವರ ಶಕ್ತಿಗಳೂ ಸಹ ಅವರೊಂದಿಗೆ ವೃದ್ಧಿಸುತ್ತವೆ. ಹಾಗೆಯೇ ಅವರಿಗೆ ಎದುರಾಗುವ ಶತ್ರುಗಳೂ ಸಹ ಹೆಚ್ಚಾಗುತ್ತಾ ಹೋಗುತ್ತಾರೆ. ಇದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ದೇವಿ. ಹಾಗಿದ್ದರೆ ಇವರ ಈ ಹೋರಾಟಕ್ಕೆ ಕೊನೆಯೇ ಇಲ್ಲವೇ ಸ್ವಾಮಿ? ಇದು ನಿತ್ಯ ನೂತನವಾಗಿ ನಡೆಯುತ್ತಲೇ ಇರುತ್ತದೆ. ಸಮಾಜದ ಉದ್ಧಾರಕ್ಕಾಗಿ ಜನಿಸಿದವರು ಸುಖವನ್ನು ತ್ಯಜಿಸಲೇಬೇಕು. ಆಗಾಗ ಇಂತಹ ಸನ್ನಿವೇಶಗಳನ್ನು ಎದುರಿಸಲೇಬೇಕು. ಆಗಲೂ ಹೀಗೆಯೇ ಅದೆಲ್ಲವನ್ನೂ ಅವರು ಹಿಮ್ಮೆಟ್ಟಿ ಮುನ್ನುಗ್ಗಬೇಕು. ಆಗಲೇ ಅವರ ಬದುಕು ಸಾರ್ಥಕವಾಗುವುದು. ಅವರ ಹುಟ್ಟಿನ ಉದ್ದೇಶವೂ ಸಹ ಸಂಪೂರ್ಣಗೊಳ್ಳುವುದು. ಚಿಂತಿಸಬೇಡ ದೇವಿ, ನಿನ್ನ ಅಂಶಗಳು ಸರ್ವಶಕ್ತ. ಅವರಿಂದ ಎಲ್ಲವೂ ಸಾಧ್ಯವಿದೆ. ನನಗೆ ನಂಬಿಕೆ ಇದೆ ಸ್ವಾಮಿ. ಅವರು ಜಗತ್ತನ್ನೇ ಗೆಲ್ಲುವಷ್ಟು ಬೆಳೆಯುತ್ತಾರೆ ಎಂದು. ಅವರ ಲೀಲೆಗಳನ್ನು ನೋಡುವುದೇ ಸಂತೋಷ. ಅವರು ಯಾವಾಗಲೂ ಯಾರ ಮುಂದೆಯೂ ಸೋಲದೆ ಗೆಲ್ಲುತ್ತಲೇ ಇರಬೇಕು. ಚಿಂತಿಸಬೇಡ ದೇವಿ, ನಿನ್ನ ಆಸೆ ಖಂಡಿತವಾಗಿಯೂ ಈಡೇರುತ್ತದೆ. ಸರಿ ಸರಿ, ಆಗಿ ಹೋದದರ ಬಗ್ಗೆ ಹೆಚ್ಚು ಮಾತನಾಡುವುದು ಬೇಡ. ನಿಮಗಾರಿಗೂ ಏನೂ ಅಪಾಯವಾಗಿರಲಿಲ್ಲವಲ್ಲ, ಅಷ್ಟೇ ಸಾಕು. ನೀಲಕಂಠ, ಸೈನಿಕರಿಗೆ ಹೇಳಿ ಈ ರಾಕ್ಷಸನ ದೇಹವನ್ನು ವಿಲೇವಾರಿ ಮಾಡಿಸಿ. ಹಾಗೆ ಸುತ್ತಲೂ ಇರುವ ಹಳ್ಳಿಗಳಿಗೆ
ಇವನಿಂದ ಏನಾದರೂ ತೊಂದರೆ ಆಗಿದೆಯೇ ಎಂದು ವಿಚಾರಿಸು. ಹಾಗೆಯೇ ಇನ್ನೊಂದು ಮಾತು, ಈ ರಾಕ್ಷಸ ಸತ್ತಿರುವ ವಿಷಯ ಹಳ್ಳಿಯ ಜನರಿಗೆ ತಿಳಿಯುವುದು ಬೇಡ. ಸುಮ್ಮನೆ ಭಯಗೊಳ್ಳಬಹುದು. ಬೆಂಕಿ ಮಧ್ಯಾಹ್ನ ಕುತ್ಕೊಂಡಿದ್ದಾರಲ್ಲ ಅಂದ್ರೆ ಇವರೇ ಅಗ್ನಿಜ್ವಾಲ ಇರ್ಬೇಕು. ನಾನು ಇಷ್ಟು ಬೇಗ ಬಂದ್ಬಿಟ್ನಾ? ಜ್ವಲಿಸ್ತಾ ಇರೋ ಅಗ್ನಿಯನ್ನ ನೋಡಬಹುದು, ಆದ್ರೆ ಮುಟ್ಟಕ್ಕಾಗೋದಿಲ್ಲ. ನನ್ನನ್ನು ಹುಡುಕೊಂಡು ಬಂದಿದ್ಯಲ್ಲ, ನಿನಗ್ ಸಿಗ್ತೀನಿ ಅನ್ಕೊಂಡಿದ್ಯಾ? ಸತ್ತೋಗ್ತೀಯ ನೀನು. ಎಷ್ಟು ಭಯಾನಕವಾಗಿತ್ತು ಈ ಕನಸು. ಅಗ್ನಿಜ್ವಾಲ ಅವರೇ, ನಾನ್ ನಿಮ್ಮ ಹತ್ರ ಬಂದೇ ಬರ್ತೀನಿ. ಅದ್ ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ. ಗೊತ್ತಲ್ಲ ಏನು? ಬಾ ಇಲ್ಲಿ. ಇಲ್ಲ ನನ್ ಕೆಲ್ಸ ಇದೆ. ಬಾ ಇಲ್ಲಿ. ಏನಾಯ್ತು? ಏನಿಲ್ಲ. ಮತ್ತೆ ಕುಡ್ತಾ ಇದೀಯಾ? ಬಾ ಕುತ್ಕೋ ಇಲ್ಲಿ. ಬಾ. ಏನಿಲ್ಲ ಬಿಡು. ಬಾ ಕುತ್ಕೋ ಅಂದೆ. ಬಾ ಬಾ ಇಲ್ಲಿ. ಕಾಲ್ ತರ್ಸ. ಕಾಲ್ ಬಿಡು ಬಿಡು. ನಿಂದ್ರೆ ಸರಿ. ಕಾಲ್ ತರ್. ಬಿಡು ಅಂದಲ್ಲ ಕಾಲ್. ಏನಿದ್ ರಕ್ತ ಬರ್ತಿದೆ? ಬಾಳ ಫಸ್ಟ್ ತಗೊಂಬರ. ಏನಿಲ್ಲ ಬಿಡು. ಸುಮ್ಮನೆ ಇರಿ. ಬಿಡು. ಬಿಟ್ಟ ಅಂದ್ರೆ ಸುಮ್ಮನೆ ಸರಿ. ಇವಾಗ ಜಾದು ಇಂದು ನಡೆಸಿ ಕೈ ಚಳಕ ಮನಸ್ಸಲ್ಲಿ ತವಕ. ಯಾವ ಜನುಮ ಬಂಧವೇನೋ ನಿನ್ನಲ್ಲೇ ಇತ್ತ ನನ್ನ ಈ ಋಣವು. ಏನೇ ಇರಲಿ ಏನೇ ಬರಲಿ ಜೊತೆಯಾಗಿ ಇರಬೇಕು ನೀ ನನ್ನ ಜಗವು. ಪ್ರೇಮ ಲೋಕ ಬಯಸಿ ಬಂದು ಬಂಧು ಬಳಗ ಕಂಡೆನು. ಇನ್ನು ಮುಂದೆ ಸ್ವರ್ಗ ಇಲ್ಲಿ ನಾ ಎಲ್ಲಿಗೂ ಹೋಗೆನು. ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ನಿನ್ನ ಜೊತೆ ನನ್ನ ಕಥೆ
ಇವಾಗ ಹೇಳು ಏನಾಯ್ತು? ಅದು ಸೇಟೋಣ ಅಂಗಡಿಗೆ ಹೋಗಿದ್ದೆ. ಆಗಲ್ಲ ಅಂತ ಹೇಳದ್ನ. ನೀನು ಒಂದ್ ಮಾತು ಹೂ ಅನ್ನು, ಆ ಸೇಟು ತಲೆ ಬಿಡು ಹೊಡೆದಾಗ್ತಿ. ನಂಗೆ ಇದೇ ಕೋಪ ಇಷ್ಟ ಆಗಲ್ಲ. ನಿಜ ಹೇಳ, ನನಗೆ ಯಾಕೆ ಇನ್ಮೇಲೆ ಕೋಪ ಅಂತ. ತುಂಬ ಒಳ್ಳೆ ಜೀವನ ಇದೆ ವಿಕ್ರಮ್ ನಿಂಗೆ, ಒಳ್ಳೆವ್ ನೀನು. ನೀನು ಯಾಕೆ ಸುಮ್ಮನೆ ನನ್ನ ಜೊತೆ ಇದ್ದು ಹಾಳು ಮಾಡ್ಕೋತಿದ್ಯಾ? ವಿಕ್ರಮ್, ನನ್ನ ಹಣೆ ಬರ ಚೆನ್ನಾಗಿಲ್ಲ, ಅದು ಸರಿ ಹೋಗೋದು ಇಲ್ಲ. ಪ್ರತಿ ಬಾರಿನೂ ನನಗೆ ಸಹಾಯ ಮಾಡಿ ನೀನು ಸುಮ್ಮನೆ ಸಮಸ್ಯೆಗಳನ್ನ ಕರ್ಕೊಳ್ತಿದ್ಯಾ. ಎಲ್ಲರ ಕಣ್ಗೂ ನಿಷ್ಠೂರ ಆಗ್ತಿದ್ಯಾ. ಆ ವಿಶ್ವಾಸರ್ನೇ ನೋಡು, ನಿನ್ನ ಹತ್ರ ದ್ವೇಷ ತೀರಿಸ್ಕೊಳ್ಳೋ ಲೆವೆಲಿಗೆ ಇಲ್ದಿದ್ದಾರೆ. ನನ್ನ ಅಮ್ಮಂಗೂ ನೀನಂದ್ರೆ ಇಷ್ಟ ಇಲ್ಲ ವಿಕ್ರಮ್. ಏನೇನು ಮಾತನಾಡ್ತಾ? ಅಂದರೆ ನನಗೆ ಸಹಾಯ ಮಾಡೋಕ್ಕೆ ಯಾಕೆ ಇಷ್ಟೊಂದು ರಿಸ್ಕ್ ತಗೊಳ್ತಿದ್ಯಾ? ಯಾಕಂದ್ರೆ ಯಾಕಂದ್ರೆ ಏನಕ್ಕೆ ತಡವಳಿಸ್ತಿದ್ಯಾ ಹೇಳು. ಯಾಕಂದ್ರೆ ನೀನು ಒಳ್ಳೆ ಫ್ರೆಂಡು. ಫ್ರೆಂಡಿಗೆ ಸಹಾಯ ಮಾಡಬೇಕಾಗಿರೋದು ಇನ್ನೊಂದು ಫ್ರೆಂಡ್ನ ಕರ್ತವ್ಯ. ನೀನು ಸಿಗೋಕ್ಕೂ ಮುಂಚೆ ನಾನು ಹೇಗಿದ್ದೆ, ಇವಾಗ ನೋಡಿ ಎಷ್ಟು ಬದಲಾಗಿದ್ದೀನಿ. ವಿಕ್ರಮ್, ಹಾಗೆ ನನ್ನ ನೋಡ, ಇನ್ನು ಮುಂದೆ ನಿನ್ನ ಅಂಗಡಿ ಚೆನ್ನಾಗಿ ನಡಿಬೇಕು, ಎಲ್ಲ ಒಳ್ಳೇದಾಗಬೇಕು. ಒಳ್ಳೇದಾಗುತ್ತೆ, ಅದನ್ನು ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನೋಡೆ, ಒಳ್ಳೆ ರೌಡಿ ಕೂತವಳೆ. ಹಾ, ಅರೆಸ್ಟ್ ಆಗೋವರೆಗೂ ಎಲ್ಲ ರೌಡಿಗಳೇ. ಅರೆಸ್ಟ್ ಆಗಿ ಜೈಲಿಗೆ ಹೋದ್ಮೇಲೆ ಎಲ್ಲ ಕೈದಿಗಳೇ. ಏಯ್, ಏನ್ ಹಂಗುರಾಯಿಸ್ತದ್ಯಾ? ಯಾಕೆ? ತಲೆ ತಗ್ಗಿಸ್ಬೇಕು. ನಿನ್ ಶ್ರೀಮಂತಿಕೆ, ನಿನ್ ದಿಮಾಕು ಮನೇಲಿಟ್ಕೋ, ನಮ್ಮ ಹತ್ರ ಅಲ್ಲ. ಅರೆಸ್ಟ್ ಆದ್ಮೇಲೆ ಎಷ್ಟೇ ಶ್ರೀಮಂತ ಆದ್ರೂ ನಮ್ಮ ಮುಂದೆ ಒಂದೇನೆ. ಈ ಲುಕ್ಕೆಲ್ಲ ಇಟ್ಕೊಂಡು ಕಣ್ಗುಡ್ಡ ಕಿತ್ತಾಕ್ಬಿಡ್ತೀನಿ. ನೋಡು, ಒಳ್ಳೆ ಕಳ್ಳಿ ತರ. ಆದ್ರೂ ಪಾಪ ಕಣೆ, ದೊಡ್ಡ ಶ್ರೀಮಂತರಿಗೆಲ್ಲ ಹಿಂಗ ಆಗ್ಬಾರ್ದು. ಪರವಾಗಿಲ್ಲ ಬಿಡೆ, ಇದೆಲ್ಲ ಇನ್ಮೇಲೆ ಅಭ್ಯಾಸ ಆಗತ್ತೆ. ಇನ್ ಮುಂದೆ ಅವಳಿಗೆ ಜೈಲೇ ಮಾವನ್ ಮನೆ ಅಲ್ವಾ? ಮಾಡಿದುಣ್ಣೋ ಮಾರಾಯ. ಇರೋದು ಆರಾಮಾಗಿ ಅನ್ಭವಿಸ್ಕೊಂಡು ಹೋಗೋದ್ ಬಿಟ್ಟು ಅಕ್ಕಪಕ್ಕದಲ್ಲಿ ಇರೋರ್ದೆಲ್ಲ ಕಿತ್ಕೊಳ್ಳೋ ಬುದ್ಧಿ ನಿನ್ಗೆ ಯಾಕೆ ಬೇಕಿತ್ತು? ಈಗ ಬಾ, ಜೈಲಲ್ಲಿ ಮುದ್ದೆ ಮುರಿವಂತೆ. ಹಂಗೆ ಕಣೆ, ಹಳ್ಳದ ಕಣೆ ತಾನೆ ನೀರರಿಯೋದು. ಹಾಸಿಗೆ ಇದ್ದಷ್ಟು ತಾನೆ ಕಾಲ್ ಚಾಚ್ಬೇಕು. ಆದ್ರೆ ಇವಳು ಇನ್ನೊಂದು ಹಾಸಿಗೆನ ಜಾಯಿಂಟ್ ಮಾಡಿ ಒಳಸ್ಕೊಳ್ಳೋ ಪ್ರಯತ್ನ ಪಡ್ತಾವಳೆ. ಈಗ ಹಾಸಿಗೆನೇ ಇಲ್ದೆ ಬರೀ ನೆಲದ ಮೇಲೆ ಮಲ್ಕೊಳ್ಳೋ ಪರಿಸ್ಥಿತಿ ಬಂತು. ಅನುಭವ ಆಗ್ಬೇಕು. ಅನುಭವ ಆದ್ರೇನೆ ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಅಂತ ಗೊತ್ತಾಗತ್ತೆ. ಓಯ್, ಲೆಕ್ಕ ಬರುತ್ತೆ ತಾನೇ? ಯಾವ ಲೆಕ್ಕ ಅನ್ಕೊಂಡೆ? ದುಡ್ಡೆಣ್ಸೋ ಲೆಕ್ಕ ಅಲ್ಲ, ಇದು ಬೇರೆ ಲೆಕ್ಕ. ಓ, ಯಾವ್ದು ಅಂತ ಯೋಚನೆ ಮಾಡ್ತಿದ್ಯಾ? ಜೈಲು ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಯಾವ ಲೆಕ್ಕ ಅಂತ. ನಿಜವಾದ ಜೀವದ ಲೆಕ್ಕಾಚಾರ ಅಲ್ಲೇ ಗೊತ್ತಾಗೋದು. ಏಯ್, ಸಾಕು ಗುರಾಯಿಸಿದ್ದು, ತಲೆ ತಗ್ಸು. ಓಕೆ, ಸರಿ ಸರ್. ಅಬೇ, ಲಾಯರ್ ಏನಂತ ಅಂದ್ರು? ಅಕ್ಕನ ಇವತ್ತು ಬಿಡ್ಸ್ಕೊಂಡ್ ಬರ್ಬೋದಾ? ಇಲ್ಲ, ಅವ್ರನ್ನ ಇವತ್ತು ಬಿಡ್ಸ್ಕೊಂಡು ಬರೋಕ್ಕಾಗಲ್ಲಂತೆ. ಇವತ್ತು ಚಾನ್ಸೇ ಇಲ್ಲಂತೆ. ಯಾಕಂತೆ ಬೇ? ಈಗ ಆಲ್ರೆಡಿ 5 ಗಂಟೆ ಆಗಿದೆ, ಕೋರ್ಟು ಕ್ಲೋಸ್ ಆಗುತ್ತಂತೆ.
ಈಗ ಬೇಲ್ ತೊಗೊಂಬರೋದು ತುಂಬ ಕಷ್ಟ ಆಗುತ್ತಂತೆ. ಹಾಗಾದ್ರೆ ಅಕ್ಕ ಇವತ್ತು ಜೈಲಲ್ಲೇ ಇರ್ಬೇಕಾ? ನಾವೆಲ್ಲ ಇದ್ರು ಅಕ್ಕ ಜೈಲಲ್ಲಿ ಇರ್ಬೇಕಾ? ಹಾಗಾದ್ರೆ ನಾವೆಲ್ಲ ಇದ್ರು ಇಲ್ದಿದ್ದಂಗೆ ಅಭಿ, ಪ್ಲೀಸ್ ಅಭಿ, ಏನಾದರೂ ಮಾಡಿ ಅಕ್ಕನ ಕರ್ಕೊಂಬಾರೋ ಪ್ಲೀಸ್. ಕೋರ್ಟ್ ಟೈಮಿಂಗ್ಸ್ನ ಚೇಂಜ್ ಮಾಡ್ಸೋಕೆ ಹೇಳು ಅಬ್ಬಿ. ನಿನ್ಗೆ ಇಷ್ಟೊಂದೆಲ್ಲ ಇನ್ಫ್ಲೂಯೆನ್ಸ್ ಇದೆ ಅಲ್ವಾ, ಅದನ್ನ ಯೂಸ್ ಮಾಡಿ ಅಮ್ಮಂಗೆ ಕರ್ಕೊಂಬರಕ್ಕೆ ಆಗಲ್ವಾ?